ಅಶೋಕ್ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಕೂಡ ಸಂಬಂಧಪಟ್ಟಂಗೆ ಸರ್. ಸೆಷನ್ ಅಲ್ಲಿ ಚರ್ಚೆ ಮಾಡಿ ಓಡೋಗಿದ್ದಾರೆ, ಹೊರಗೆ ಹೋಗಿ ಮಾತಾಡ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಹೇಳಿ ಅವರಿಗೆ ನಿಯಮಾವಳಿಗಳ ಪುಸ್ತಕ ಓದ್ಕೊಳ್ಳಿ ಅಂತ ಹೇಳಿ. ನಿಯಮಾವಳಿನಲ್ಲಿ ಏನು ಹೇಳಿದೆ ಅಂತಂದ್ರೆ ಅರ್ಜೆಂಟ್ ಮ್ಯಾಟರ್ ಇರಬೇಕು, ರೀಸೆಂಟ್ ಅಕರೆನ್ಸ್ ಇರಬೇಕು, ಆಮೇಲೆ ಕೋರ್ಟ್ನಲ್ಲಿ ಇರ್ತಕ್ಕಂಥ ಮ್ಯಾಟರ್ಗಳನ್ನ, ಆಮೇಲೆ ಕ್ವಾಶಿ ಜುಡಿಷಿಯಲ್ ಬಾಡಿಗಳಲ್ಲಿ ಇರ್ತಕ್ಕಂಥ ಮ್ಯಾಟರ್ಗಳನ್ನ ಮಾಡಿದ್ರೆ ಅದು ಸಬ್ ಜುಡಿಸ್ ಆಗ್ತದೆ ಅಂತ ಹೇಳಿದ್ದಾರೆ. ಅದರಿಂದ ಕೆಟ್ಟ ಸಂಪ್ರದಾಯ ಮಾಡೋಕ್ಕಾಗಲ್ಲ ಅಂತೇಳಿ ನಾನಲ್ಲ, ಸ್ಪೀಕರ್ ರೂಲಿಂಗ್ ಕೊಟ್ಟಿದ್ದಾರೆ, ಕೌನ್ಸಿಲ್ ಚೇರ್ಮನ್ ರೂಲಿಂಗ್ ಕೊಟ್ಟಿದ್ದಾರೆ ಅಲ್ವಾ? ಹೌದೇನ್ರಿ? ರೂಲಿಂಗ್ ಕೊಟ್ಟಿದ್ದಾರೆ ಇಲ್ಲ? ಯಾರು ಕೊಟ್ಟವರು? ನಾನಾ? ಸ್ಪೀಕರ್ ಚೇರ್ಮನ್ ಇನ್ ದಿ ಕೌನ್ಸಿಲ್ ಅವ್ರು ರೂಲಿಂಗ್ ಕೊಟ್ಟಿರ್ತಾರೆ, ಚರ್ಚೆ ಮಾಡಕ್ಕೆ ಬರಲ್ಲ ಇದನ್ನ ಅಂತೇಳಿ ಅವರು ರೂಲಿಂಗ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಮಾಡೋಕ್ಕಾಗಲಿಲ್ಲ. ಒಂದು ವೇಳೆ ಚೇರ್ಮನ್ರು ಸ್ಪೀಕರು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರೆ ಚರ್ಚೆ ಮಾಡ್ತಿದ್ದರು. ಇಲ್ಲ, ಈಗ ಅದಕ್ಕೆ ನಾನು ಟ್ರಯಲ್ ಇದಿತ್ತಲ್ಲ, ಟ್ರಯಲ್ ಬ್ಲಾಸ್ಟ್ ಅದು ನಿಲ್ಲಿಸ್ಬಿಟ್ಟಿದ್ದೀವಿ. ಈಗ ನಾವು ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಯಾವ ಕಾರಣಕ್ಕೂ ಕೂಡ ಡ್ಯಾಮ್ಗೆ ಡ್ಯಾಮೇಜ್ ಅಂತ ಯಾವುದೇ ವಿಚಾರಗಳಿದ್ರು ಕೂಡ ಅದ್ರ ಬಗ್ಗೆ ಅದಕ್ಕೆ ನಾವು ಸ್ಪಷ್ಟವಾದಂಥ ತೀರ್ಮಾನವನ್ನು ಮಾಡ್ತೀವಿ. ಚಿತ್ರದುರ್ಗದಲ್ಲಿ ನೇಪಾಳಿಯನ್ಸ್ ಅಕ್ರಮವಾಗಿ ನೆಲೆಸಿದ್ದಾರೆ ಡಾಬಾದಲ್ಲಿ, ಜೈನ್ ಡಾಬಾ ಅಂತ ಅಕ್ರಮವಾಗಿ ನೇಪಾಳಿಗರು ಅಲ್ಲಿ ಬಂದು ವಾಸ ಇದ್ದಾರೆ. ಇಲ್ಲ, ಅದು ನೋಡಿ ರಿಪೋರ್ಟ್ ತರಿಸ್ಕೊಂಡು ನೋಡ್ತಿದ್ದಾರೆ. ವೀಕ್ಷಣೆಗೆ ಹೋಗ್ತಾ ಇದ್ದೀರಿ? ವೀಕ್ಷಣೆಗೆ ಹೋಗ್ತಾ ಇದ್ದೀರಿ ಈಗ? ಇಲ್ಲ, ಇದು ಊಟಕ್ಕೆ ಹೋಗ್ತಾ ಇದ್ದೀವಿ. ಏನು ಅಭಿವೃದ್ಧಿ ಮಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಆಮೇಲೆ ನೋಡಿ ಸರ್, ಈಗ ಅಶೋಕ್ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಕೂಡ ಸಂಬಂಧಪಟ್ಟಂಗೆ ಸರ್. ಸೆಷನ್ ಅಲ್ಲಿ ಚರ್ಚೆ ಮಾಡಿ ಓಡೋಗಿದ್ದಾರೆ, ಹೊರಗೆ ಹೋಗಿ ಮಾತಾಡ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಹೇಳಿ ಅವರಿಗೆ ನಿಯಮಾವಳಿಗಳ ಪುಸ್ತಕ ಓದ್ಕೊಳ್ಳಿ ಅಂತ ಹೇಳಿ. ನಿಯಮಾವಳಿನಲ್ಲಿ ಏನು ಹೇಳಿದೆ ಅಂತಂದ್ರೆ ಅರ್ಜೆಂಟ್ ಮ್ಯಾಟರ್ ಇರಬೇಕು, ರೀಸೆಂಟ್ ಅಕರೆನ್ಸ್ ಇರಬೇಕು, ಆಮೇಲೆ ಕೋರ್ಟ್ನಲ್ಲಿ ಇರ್ತಕ್ಕಂಥ ಮ್ಯಾಟರ್ಗಳನ್ನ, ಆಮೇಲೆ ಕ್ವಾಶಿ ಜುಡಿಷಿಯಲ್ ಬಾಡಿಗಳಲ್ಲಿ ಇರ್ತಕ್ಕಂಥ ಮ್ಯಾಟರ್ಗಳನ್ನ ಮಾಡಿದ್ರೆ ಅದು ಸಬ್ ಜುಡಿಸ್ ಆಗ್ತದೆ ಅಂತ ಹೇಳಿದ್ದಾರೆ. ಅದರಿಂದ ಕೆಟ್ಟ ಸಂಪ್ರದಾಯ ಮಾಡೋಕ್ಕಾಗಲ್ಲ ಅಂತೇಳಿ ನಾನಲ್ಲ, ಸ್ಪೀಕರ್ ರೂಲಿಂಗ್ ಕೊಟ್ಟಿದ್ದಾರೆ, ಕೌನ್ಸಿಲ್ ಚೇರ್ಮನ್ ರೂಲಿಂಗ್ ಕೊಟ್ಟಿದ್ದಾರೆ ಅಲ್ವಾ? ಹೌದೇನ್ರಿ? ರೂಲಿಂಗ್ ಕೊಟ್ಟಿದ್ದಾರೆ ಇಲ್ಲ? ಯಾರು ಕೊಟ್ಟವರು? ನಾನಾ? ಸ್ಪೀಕರ್ ಚೇರ್ಮನ್ ಇನ್ ದಿ ಕೌನ್ಸಿಲ್ ಅವ್ರು ರೂಲಿಂಗ್ ಕೊಟ್ಟಿರ್ತಾರೆ, ಚರ್ಚೆ ಮಾಡಕ್ಕೆ ಬರಲ್ಲ ಇದನ್ನ ಅಂತೇಳಿ ಅವರು ರೂಲಿಂಗ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಮಾಡೋಕ್ಕಾಗಲಿಲ್ಲ. ಒಂದು ವೇಳೆ ಚೇರ್ಮನ್ರು ಸ್ಪೀಕರು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರೆ ಚರ್ಚೆ ಮಾಡ್ತಿದ್ದರು. ಇಲ್ಲ, ಈಗ ಅದಕ್ಕೆ ನಾನು ಟ್ರಯಲ್ ಇದಿತ್ತಲ್ಲ, ಟ್ರಯಲ್ ಬ್ಲಾಸ್ಟ್ ಅದು ನಿಲ್ಲಿಸ್ಬಿಟ್ಟಿದ್ದೀವಿ. ಈಗ ನಾವು ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಯಾವ ಕಾರಣಕ್ಕೂ ಕೂಡ ಡ್ಯಾಮ್ಗೆ ಡ್ಯಾಮೇಜ್ ಅಂತ ಯಾವುದೇ ವಿಚಾರಗಳಿದ್ರು ಕೂಡ ಅದ್ರ ಬಗ್ಗೆ ಅದಕ್ಕೆ ನಾವು ಸ್ಪಷ್ಟವಾದಂಥ ತೀರ್ಮಾನವನ್ನು ಮಾಡ್ತೀವಿ. ಚಿತ್ರದುರ್ಗದಲ್ಲಿ ನೇಪಾಳಿಯನ್ಸ್ ಅಕ್ರಮವಾಗಿ ನೆಲೆಸಿದ್ದಾರೆ ಡಾಬಾದಲ್ಲಿ, ಜೈನ್ ಡಾಬಾ ಅಂತ ಅಕ್ರಮವಾಗಿ ನೇಪಾಳಿಗರು ಅಲ್ಲಿ ಬಂದು ವಾಸ ಇದ್ದಾರೆ. ಇಲ್ಲ, ಅದು ನೋಡಿ ರಿಪೋರ್ಟ್ ತರಿಸ್ಕೊಂಡು ನೋಡ್ತಿದ್ದಾರೆ. ವೀಕ್ಷಣೆಗೆ ಹೋಗ್ತಾ ಇದ್ದೀರಿ? ವೀಕ್ಷಣೆಗೆ ಹೋಗ್ತಾ ಇದ್ದೀರಿ ಈಗ? ಇಲ್ಲ, ಇದು ಊಟಕ್ಕೆ ಹೋಗ್ತಾ ಇದ್ದೀವಿ. ಈಗ ಏನು ಅಭಿವೃದ್ಧಿ ಮಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಆಮೇಲೆ ನೋಡಿ